ಭಾಗ್ಯದ ಬೆಳಕಾದೆ ಗುಡ್ಡಪುರದ ಮಹಾಮಾತೆ, ಭಾಗ್ಯದ ಬೆಳಕಾದೆ ಗುಡ್ಡಪುರದ ಮಹಾಮಾತೆ. ಮೂರು ಹೊತ್ತಿನ ಪೂಜೆಯಲ್ಲಿ ನೀನು ಅವತಾರ ತಾಳಿರುವೆ, ನಿನ್ನ ದರ್ಶನ ಪಡೆಯಲು ದಾನಮ್ಮ ನಾನು ಬಂದಿರುವೆ, ದಾನಮ್ಮ ನಿನ್ನ ನಂಬಿರುವೆ, ದಾನಮ್ಮ ನಾನು ಬಂದಿರುವೆ, ದಾನಮ್ಮ ನಿನ್ನ ನಂಬಿರುವೆ. ಚಟ್ಟಿ ಅಮಾವಾಸ್ಯೆಯಲ್ಲಿ ದಾನಮ್ಮನ ಜಾತ್ರೆ ಬಲು ಜೋರ, ಭಕ್ತರು ಬರುತ್ತಾರ ದಾನಮ್ಮನ ಲೀಲೆಯ ತಿಳಿತಾರ. ಚಟ್ಟಿ ಅಮಾವಾಸ್ಯೆಯಲ್ಲಿ ದಾನಮ್ಮನ ಜಾತ್ರೆ ಬಲು ಜೋರ, ಭಕ್ತರು ಬರುತ್ತಾರ ದಾನಮ್ಮನ ಲೀಲೆಯ ತಿಳಿತಾರ. ಕುಮರಾಣಿ ಊರಿಂದ ತಾಯಿ ದಾನಮ್ಮ ಬಂದಾಳ, ಭಕ್ತರ ಕಷ್ಟ ಕಳಿತಾಳ, ಭಕ್ತರನ್ನು ಉದ್ಧರಿಸಿ ಕಾಯ್ತಾಳ, ಭಕ್ತರ ಕಷ್ಟ ಕಳಿತಾಳ, ಭಕ್ತರನ್ನು ಉದ್ಧರಿಸಿ ಕಾಯ್ತಾಳ, ಭಕ್ತರ ಕಷ್ಟ ಕಳಿತಾಳ. ವರದಾತೆ ದಾನಮ್ಮ ಬೇಡಿದ್ದ ಕೊಡುತ್ತಾಳ, ಬಂಜೆಯ ಬಾಳಿನಲ್ಲಿ ದಾನಮ್ಮ ಮಗುವಾಗಿ ನಲಿದಾಳ. ಇಷ್ಟಾರ್ಥ ವರದಾತೆ ದಾನಮ್ಮ ಬೇಡಿದ್ದ ಕೊಡುತ್ತಾಳ, ಬಂಜೆಯ ಬಾಳಿನಲ್ಲಿ ದಾನಮ್ಮ ಮಗುವಾಗಿ ನಲಿದಾಳ. ಶಕ್ತಿ ರೂಪಿಣಿ ದಾನಮ್ಮ ಸಾಕಷ್ಟು ಪವಾಡ ತೋರ್ಯಾಳ, ತಾಯಿ ದಾನಮ್ಮನ ಅಂಗಾರ ಜೀವನ ಮಾಡೈತಿ ಪರಿಹಾರ, ದಾನಮ್ಮನ ನೋಡೂನು ಮನಸಾರ ಜೀವನ ಮಾಡೈತಿ ಪರಿಹಾರ, ದಾನಮ್ಮನ ನೋಡೂನು ಮನಸಾರ. ನೆನೆದವರ ಮನದಲ್ಲಿ ದಾನಮ್ಮ ಪ್ರತ್ಯಕ್ಷವಾಗುವಳು, ಸಿರಿ ಸಂಪತ್ತು ನೀಡುವಳು, ದಾನಮ್ಮ ದಾರಿಯ ತೋರುವಳು. ನೆನೆದವರ ಮನದಲ್ಲಿ ದಾನಮ್ಮ ಪ್ರತ್ಯಕ್ಷವಾಗುವಳು, ಸಿರಿ ಸಂಪತ್ತು ನೀಡುವಳು, ದಾನಮ್ಮ ದಾರಿಯ ತೋರುವಳು. ಮುತ್ತು ರತ್ನದ ರಾಶಿಯನ್ನು ಭಕ್ತರಿಗೆ ನೀಡುವಳು, ತಾಯಿ ದಾನಮ್ಮ ನೆನೆದಾಳು, ಗುಡ್ಡಾಪುರದಲ್ಲಿ ನೆಲೆಸಿಯಳು, ಲೋಕವ ಕಲ್ಯಾಣ ಮಾಡಿದಳು, ಗುಡ್ಡಾಪುರದಲ್ಲಿ ನೆಲೆಸಿಯಳು, ಲೋಕವ ಕಲ್ಯಾಣ ಮಾಡಿದಳು.
ಗುಡ್ಡಾಪುರದಲ್ಲಿ ನೆಲೆಸಿ ಧರೆಯ ಕೈಲಾಸ ಮಾಡ್ಯಾಳು ಕೀರ್ತಿಯ ಸಾರಿದ ಮಹಾಮಾತೆ ದಾನಮ್ಮ ದೇವಿಯಾಗಿಹಳು. ಗುಡ್ಡಾಪುರದಲ್ಲಿ ನೆಲೆಸಿ ಧರೆಯ ಕೈಲಾಸ ಮಾಡ್ಯಾಳು ಕೀರ್ತಿಯ ಸಾರಿದ ಮಹಾಮಾತೆ ದಾನಮ್ಮ ದೇವಿಯಾಗಿಹಳು. ದಾನಮ್ಮನ ನೆನೆದಾರ ನಮಗ ಬೆಳೆದ ಕೊಡುತ್ತಾಳು, ಕಣ್ಮ್ಯಾಲ ಅಂಗಾರ ಹಚ್ಚಿದರ ಭಕ್ತರನ್ನು ತಾಯೇ ಕಾಯ್ತಾಳು. ನಾವು ಕರ್ಪೂರ ಬೆಳಗೋಣ, ದಾನಮ್ಮನ ಪೂಜೆಗೆ ಹೋಗೋಣ. ನಾವು ಕರ್ಪೂರ ಬೆಳಗೋಣ, ದಾನಮ್ಮಗ ಶಿರವಾಗಿ ನಮಿಸೋಣ. ಮೂರು ಹೊತ್ತಿನ ಪೂಜೆಯಲ್ಲಿ ನೀನು ಅವತಾರ ತಾಳಿರುವೆ, ನಿನ್ನ ದರ್ಶನ ಪಡೆಯಲು ದಾನಮ್ಮ ನಾನು ಬಂದಿರುವೆ. ದಾನಮ್ಮ ನಿನ್ನ ನಂಬಿರುವೆ, ದಾನಮ್ಮ ನಾನು ಬಂದಿರುವೆ. ದಾನಮ್ಮ ನಿನ್ನ ನಂಬಿರುವೆ, ದಾನಮ್ಮ ನಿನ್ನ ನಂಬಿರುವೆ. ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ. ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ. ಗುಡ್ಡಪುರದಲ್ಲಿ ನೆಲೆಸಿದಮ್ಮ, ಗುಡ್ಡಪುರದಲ್ಲಿ ನೆಲೆಸಿದಮ್ಮ, ಈ ಧರೆಯ ಬೆಳಗಿದೆಯಮ್ಮ. ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ. 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 ದಾನಮ್ಮ ಶೃಂಗಾರ ದೇವಿ ಬಾರಮ್ಮ. ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ.
ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ 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 ಪುರದಲ್ಲಿ ನೆಲೆಸಾಳ ತಾಯಿ ಗುಡಿಯಲ್ಲಿ ಸುಕ್ಷೇತ್ರ ಗುಡ್ಡಪುರದಲ್ಲಿ ನೆಲೆಸಾಳ ತಾಯಿ ಗುಡಿಯಲ್ಲಿ ಬೇಡಿದ್ದ ಕೊಟ್ಟ ಕ್ಷಣದಲ್ಲಿ ನಿತ್ಯ ನೆನೆಯೋಣ ನಾವು ಮನದಲ್ಲಿ ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ ಗುಡ್ಡಪುರದಲ್ಲಿ ನೆಲೆಸಿದಮ್ಮ ಗುಡ್ಡಪುರದಲ್ಲಿ ನೆಲೆಸಿದಮ್ಮ ಶ್ರೀಧರೆ ಬೆಳಗಿದೆ ತಾಯಮ್ಮ ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ ಶರಣರ ಕಣ್ಮಣಿಯೇ ಶರಣರ ಕಣ್ಮಣಿಯೇ ದೇವಿ ದಾನಮ್ಮ ದೇವಿ ದಾನಮ್ಮ ಶರಣು ದಾನಮ್ಮ ಕಣ್ಮಣಿಯೇ ದೇವಿ ದಾನಮ್ಮ ಶರಣು ದಾನಮ್ಮ ಜ್ಞಾನದ ದಿನಮಣಿಯೇ ದೇವಿ ದಾನಮ್ಮ ತೋರಿದೆ ಸಧರ್ಮ ಧರ್ಮದ ದೀವಿಗೆ ಹೊನಲಾದೆ ಕರ್ಮದ ಈ ಧರೆಗೆ ಶರಣರ ಕಣ್ಮಣಿಯೇ ದೇವಿ ದಾನಮ್ಮ ಶರಣು ದಾನಮ್ಮ ಅವತಾರ ತಾ ಪಡೆಯಲು ಸಾಕಾರ ಧರ್ಮೋದ್ಧಾರಕ್ಕೆ ದಯ ತುಂಬಿದ ಸತ್ಕಾರ ಪಾರ್ವತಿ ಅವತಾರ ತಾ ಪಡೆಯಲು ಸಾಕಾರ ಧರ್ಮೋದ್ಧಾರಕ್ಕೆ ದಯ ತುಂಬಿದ ಸತ್ಕಾರ ತೊರೆಯುತ್ತ
ಭವಬಂಧನ ಶೋಧಿಸಿ ತಾ ಗುರುವರ ಧ್ಯಾನಕ್ಕೆ ಸಿದ್ಧಿಯ ತಾ ಪಡೆಯುತ್ತ ಸಾಧನೆ ತಾ ಕೈಯುತ್ತ ಸೇವೆಗೆ ದೀನರ ಬಾಳಿಗೆ ಬೆಳಕಾದೇನಿ ಶರಣರ ಕಣ್ಮಣಿಯೇ ದೇವಿ ದಾನಮ್ಮ ಶರಣು ದಾನಮ್ಮ ಜ್ಞಾನದ ದಿನಮಣಿಯೇ ದೇವಿ ದಾನಮ್ಮ ತೋರಿದ ಸಧರ್ಮ ಬಸವನವನದಲ್ಲಿ ತಾ ತಪವಾಗೈಯುತ್ತಲೇ ಪಡೆದ ಸಿದ್ಧಿಯನು ತಾ ಸರ್ವರಿಗುಣಿಸುತ್ತಲೇ ಬಸವನವನದಲ್ಲಿ ತಾ ತಪವಾಗೈಯುತ್ತಲೇ ಪಡೆದ ಸಿದ್ಧಿಯನು ತಾ ಸರ್ವರಿಗುಣಿಸುತ್ತಲೇ ಮರಳಲಿ ಅನ್ನ ಮಾಡಿದೆ ಲೀಲೆಯ ತಾ ತೋರಿದೆ ಧರೆಯಲಿ ಜೀವವ ತಂದೆ ಬಾಳಿಗೆ ನಗಿಸಿದೆ ತನ್ನ ಮಡಿಲಲಿ ಮಾತೆಯೇ ಶಿವನನ್ನೆ ಕಂಡೆ ಸೇವೆಯಲ್ಲೇ ಶರಣರ ಕಣ್ಮಣಿಯೇ ದೇವಿ ದಾನಮ್ಮ ಶರಣು ದಾನಮ್ಮ ಜ್ಞಾನದ ದಿನಮಣಿಯೇ ದೇವಿ ದಾನಮ್ಮ ತೋರಿದ ಸಧರ್ಮ ಕಾಲ ಪೂಜೆಯನು ನಿತ್ಯವೂ ಪಡೆಯುವವಳೇ ಭಕ್ತ ಕೋಟಿಗೆ ತಾ ಭಾಗ್ಯವ ಹರಸುವಳೇ ತ್ರಿಕಾಲ ಪೂಜೆಯನು ನಿತ್ಯವೂ ಪಡೆಯುವವಳೇ ಭಕ್ತ ಕೋಟಿಗೆ ತಾ ಭಾಗ್ಯವ ಹರಸುವಳೇ ಶಂಕರಿ ಸರ್ವೇಶ್ವರಿ ಹರಸುವ ಸೌಭಾಗ್ಯವ ಬಾಳಿಗೆ ಕರುಣಿಸಿ ಇಷ್ಟಾರ್ಥವ ನೀಡು ನೀ ಈ ಅರ್ಥವ ಬಾಳಿಗೆ ಕರುಣಾ ಸಾಗರಿ ನೀನಾಗುತ್ತ ಶರಣರ ಕಣ್ಮಣಿಯೇ ದೇವಿ ದಾನಮ್ಮ ಶರಣು ದಾನಮ್ಮ ಜ್ಞಾನದ ದಿನಮಣಿಯೇ ದೇವಿ ದಾನಮ್ಮ ತೋರಿದ ಸಧರ್ಮ ಧರ್ಮದ ದೀವಿಗೆ ಹೊಣಲಾದೆ ಕರ್ಮದ ಈ ಧರೆಗೆ ಶರಣರ ಕಣ್ಮಣಿಯೇ ದೇವಿ ದಾನಮ್ಮ ಶರಣು ದಾನಮ್ಮ ಜ್ಞಾನದ ದಿನಮಣಿಯೇ ದೇವಿ ದಾನಮ್ಮ ತೋರಿದ ಸಧರ್ಮ ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ ಗುಡ್ಡಪುರದಲ್ಲಿ ನೆಲೆಸಿದಮ್ಮ ಗುಡ್ಡಪುರದಲ್ಲಿ ನೆಲೆಸಿದಮ್ಮ ಈ ಧರೆಯ ಬೆಳಗಿದೆಯಮ್ಮ ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ
ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ ಗುಡ್ಡಾಪುರದ ದಾನಮ್ಮ ಶೃಂಗಾರ ದೇವಿ ಬಾರಮ್ಮ ಗುಡ್ಡಾಪುರದಲ್ಲಿ ನೆಲೆಸಿ ಧರೆಯ ಕೈಲಾಸ ಮಾಡ್ಯಾಳು ಕೀರ್ತಿಯ ಸಾರಿದ ಮಹಾಮಾತೆ ದಾನಮ್ಮ ದೇವಿಯಾಗಿಹಳು ದಾನಮ್ಮನ ನೆನೆದಾರ ನಮಗ ಬೆಳೆದ ಕೊಡುತ್ತಾಳು ಮಣಿಮ್ಯಾಲ ಅಂಗಾರ ಹಚ್ಚಿದರ ಭಕ್ತರನ್ನು ತಾಯೇ ಕಾಯ್ತಾಳು ನಾವು ಕರ್ಪೂರ ಬೆಳಗೋಣ ದಾನಮ್ಮನ ಪೂಜೆಗೆ ಹೋಗೋಣ ನಾವು ಕರ್ಪೂರ ಬೆಳಗೋಣ ದಾನಮ್ಗ ಶಿರವಾಗಿ ನಮಿಸೋಣ ಮೂರು ಹೊತ್ತಿನ ಪೂಜೆಯಲ್ಲಿ ನೀನು ಅವತಾರ ತಾಳಿರುವೆ ನಿನ್ನ ದರ್ಶನ ಪಡೆಯಲು ದಾನಮ್ಮ ನಾನು ಬಂದಿರುವೆ ದಾನಮ್ಮ ನಿನ್ನ ನಂಬಿರುವೆ ದಾನಮ್ಮ ನಾನು ಬಂದಿರುವೆ ದಾನಮ್ಮ ನಿನ್ನ ನಂಬಿರುವೆ ದಾನಮ್ಮ ನಿನ್ನ ನಂಬಿರುವೆ ಮಾಡುತ್ತಲೇ ಧರ್ಮವನ್ನು ಉಳಿಸುತ್ತಲೇ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಸ್ವಚ್ಛ ಹಸಿರು ವಿಜಯಪುರದ ಘೋಷವಾಕ್ಯ ಮೂಲಕ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ವಿಜಯಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಜಯಪುರ ಶಾಖೆ ಮತ್ತು ಎಎಸ್ ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯ ವಿಜಯಪುರ ವತಿಯಿಂದ ನಗರದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಿದ್ದಂತಹ ಬೀಡಿ ಸಿಗರೆಟ್ ತುಂಡುಗಳು ಮತ್ತು ತಂಬಾಕು ಪೊಟ್ಟಣಗಳ ಸಂಗ್ರಹದ ಅಭಿಯಾನ ಜರುಗಿತು. ಇದೇ ಸಂದರ್ಭದಲ್ಲಿ ತಂಬಾಕು ಪರಿಸರಕ್ಕೆ ಮಾರಕ ತಂಬಾಕು ರಹಿತ ನಗರಕ್ಕೆ ಆಗ್ರಹಿಸಿ ಎಲ್ಲಾ ಸಂಸ್ಥೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ರು. ಪ್ರಪಂಚದ ಜೀವಿಗಳಲ್ಲಿ ಮನುಷ್ಯರಿಗೆ ಒಂದು ಅಗ್ರಸ್ಥಾನ ಇದೆ. ಮನುಷ್ಯ ಇದನ್ನಲ್ಲ, ಬುದ್ಧಿ, ಭಾವ, ಭಾಷೆಗಳ ಮುಖಾಂತರವಾಗಿ ಇಡೀ ಜೀವಿಗಳಲ್ಲಿಯೇ ಬಹಳ ಗಣ್ಯವಾಗಿರತಕ್ಕಂಥ ಮತ್ತು ಅಗ್ರಗಣ್ಯವಾಗಿರತಕ್ಕಂಥ ಸ್ಥಾನವನ್ನು ಪಡೆದಿದ್ದಾನೆ. ಕ್ಯಾನ್ಸರ್ ಇದೆಯಲ್ಲ, ಇದು ಸಹ ತಂಬಾಕಿನಿಂದ ಬರೋದುಂಟು. ಇಡೀ ಪ್ರಪಂಚದಲ್ಲಿ 40% ಜನ ತಂಬಾಕು ಸೇವನೆಯ ಕ್ಯಾನ್ಸರ್ ಇಂದ ನರಳುತ್ತಾ ಇದ್ರೆ ಅದರಲ್ಲಿ 28% ಜನ ಭಾರತದಲ್ಲಿಯೇ ಇದ್ದಾರೆ ಅನ್ನೋದು ನಿಜವಾಗೂ ಭಾರತ ಆಘಾತಕ್ಕೆ ಒಳಗಾಗಬೇಕಾಗಿರೋದು. ಬೆಂಕಿಯೇ ಇಲ್ಲದ ಹೊಗೆಯುಂಟೆ ಜಗತ್ತಿ ಬೆಂಕಿ ಹಚ್ಚಿಸಿಕೊಂಡ ಸಿಗರೇಟು ಬೆಂಕಿಯೇ ಇಲ್ಲದ ಹೊಗೆಯುಂಟೆ ಜಗತ್ತಿ ಬೆಂಕಿ ಹಚ್ಚಿಸಿಕೊಂಡ ಸಿಗರೇಟು ಹಚ್ಚಿದವನ ಹಗ್ಗೆಗೆ ತಾ ಬೂದಿಯಾದ ಬಗೆಗೆ ಹಚ್ಚಿದವನ ಹಗ್ಗೆಗೆ ತಾ ಬೂದಿಯಾದ ಬಗೆಗೆ ಬೂದಿ ಮಾಡದೆ ಬಿಡದು ಬಿಡಿ ಚೋಕೆ ಬೂದಿ ಮಾಡದೆ ಬಿಡದು ಬಿಡಿ ಚೋಕೆ ತರಬಲ್ಲ ತಗೀರಣ್ಣ ತಂಬಾಕು ನೀವು ನುಂಗಿ ನರಳದಿರಿ ಬಿಡಿ ಸಾಕು ನೀವು ನುಂಗಿ ನರಳದಿರಿ ಬಿಡಿ ಸಾಕು. ತಂಬಾಕು ಸೇವನೆ ವಿಶ್ವದಾದ್ಯಂತ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ತಂಬಾಕು ಸೇವನೆಯಿಂದಾಗಿ ಪ್ರತಿ ವರ್ಷ ವಿಶ್ವದಾದ್ಯಂತ 8 ಮಿಲಿಯನ್ ಜನರು ಮೃತಪಡುತ್ತಿದ್ದಾರೆ. ಆದ್ರಿಂದ ತಂಬಾಕು ಸೇವನೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸೋಕೆ ತಂಬಾಕು ರಹಿತ ಶ್ವಾಸಕೋಶದ ಸಾಮರ್ಥ್ಯವನ್ನ ದುರ್ಬಲಗೊಳಿಸುತ್ತೆ. ಜೊತೆಗೆ ದುರ್ಬಲ ಶ್ವಾಸಕೋಶವು ಕೋವಿಡ್-19 ವೈರಸ್ ದಾಳಿಯ ವಿರುದ್ಧ ಹೋರಾಡೋಕೆ ಸಾಧ್ಯವಾಗದೇನೆ ಇರಬಹುದು. ಧೂಮಪಾನದ ಇತಿಹಾಸವನ್ನ ಹೊಂದಿರೋದು ತೀವ್ರ ನಿಗಾ ಪ್ರವೇಶ, ಯಾಂತ್ರಿಕ ವಾತಾಯನ ಅಗತ್ಯ, ಜೊತೆಗೆ ಆರೋಗ್ಯದ ತೀವ್ರ ಪರಿಣಾಮಗಳನ್ನ ಅನುಭವಿಸೋದು ಸೇರಿದಂತೆ ಪ್ರತಿಕೂಲ ಪರಿಣಾಮಗಳ ಸಾಧ್ಯತೆಯನ್ನ ಗಣನೀಯವಾಗಿ ಹೆಚ್ಚಿಸುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯು ಧೂಮಪಾನ ಮಾಡೋದನ್ನ ತ್ಯಜಿಸುವಂತೆ ಶಿಫಾರಸನ್ನ ಮಾಡ್ತಿದೆ. ಯಾಕಂದ್ರೆ ನೀವು ಧೂಮಪಾನವನ್ನ ನಿಲ್ಲಿಸುವ ಕ್ಷಣದಿಂದ ಶ್ವಾಸಕೋಶ ಮತ್ತು ಹೃದಯವು ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸೋಕೆ ಸಹಾಯ ಮಾಡುತ್ತೆ. ಧೂಮಪಾನ ತ್ಯಜಿಸಿದ 20 ನಿಮಿಷಗಳಲ್ಲಿ ಹೃದಯ ಬಡಿತದ ಏರಿಳಿತ ಮತ್ತು ರಕ್ತದ ಒತ್ತಡ ಸಹಜ ಸ್ಥಿತಿಗೆ ಮರಳುತ್ತೆ. 12 ಗಂಟೆಗಳ ನಂತರ ರಕ್ತದಲ್ಲಿನ ಇಂಗಾಲದ ಮೊನಾಕ್ಸೈಡ್ ಮಟ್ಟವು ಸಾಮಾನ್ಯ ಮಟ್ಟಕ್ಕೆ ಇಳಿಯುತ್ತೆ. 2 ವಾರಗಳಲ್ಲಿ ರಕ್ತ ಪರಿಚಲನೆ ಮತ್ತು ಶ್ವಾಸಕೋಶದ ಕಾರ್ಯವೂ ಕೂಡ ಸುಧಾರಿಸುತ್ತೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಮೊದಲು ನೀವು ಸಿಗರೇಟ್ ಸೇದೋದನ್ನ ಬಿಡ್ತೀರಿ ಎನ್ನುವ ಕುರಿತು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿ. ಆ ನಿರ್ಧಾರ ಯಾವ ಸಂದರ್ಭದಲ್ಲೇ ಆದ್ರೂ ಬದಲಾಗದಂತೆ ನಿಮ್ಮೊಳಗೆ ನೀವು ಅದನ್ನ ಗಟ್ಟಿಗೊಳಿಸಬೇಕು. ನೀವು ಇವತ್ತು ಸೇದುವ ಸಿಗರೆಟ್ನಲ್ಲಿರುವ ರಾಸಾಯನಿಕಗಳು ವರ್ಷಗಳವರೆಗೆ ನಿಮ್ಮ ದೇಹದಲ್ಲೇ ಉಳ್ಕೊಂಡು ನಿರಂತರವಾಗಿ ಹಾನಿ ಮಾಡ್ತಾನೆ ಇರುತ್ತೆ. ಹಾಗಾಗಿ ಇದು ಸುದೀರ್ಘ ಅನಾರೋಗ್ಯದ ಆರಂಭ ಅನ್ನೋದನ್ನ ನೆನಪಿನಲ್ಲಿಟ್ಕೊಳ್ಳಿ.
ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಸಿಗರೆಟ್ ಸೇದಲೆ ಬೇಡ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಸಿಗರೆಟ್ ಸೇದಲೆ ಬೇಡ. ಸಿಗರೆಟ್ ಸೇದಿ ಹೊಗೆಯನ್ನು ಬಿಟ್ಟು ಎಲ್ಲರ ಸ್ವಾಸ್ಥ್ಯ ಹಾಳಾಗಿಸಬೇಡ. ಸಿಗರೇಟು ಬೀಡಿ ಗುಟ್ಕ ಬಿಟ್ಟು ಬಿಡು ಹಿಂದೆ. ಮನೆಯ ಒಳಗಾದ್ರು ಮನೆಯ ಹೊರಗಾದ್ರು ಎಲ್ಲೂ ಸೇದದೆ ಒಳ್ಳೆ ಪ್ರಜೆಯೇ ಆಗಿರು.